ಶ್ರೀಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಮಹಾಗಣಪತಯೇ ನಮಃ. ಪ್ರಹ್ಲಾದನಾರದ ಪರಾಶರ ಪುಂಡರೀಕವ್ಯಾಸಾದಿಭಾಗವತ ಪುಂಗವರನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶುಭ ದಿವಸ ನವಗ್ರಹ ಆರಾಧನೆಯ ಕುರಿತು ಚಿಂತನೆಯನ್ನು ಮಾಡೋಣ. ಗ್ರಹಾಧೀನಂ ಜಗತ್ಸರ್ವಂ ಗ್ರಹಾಧೀನಂ ನರಾವರಾಹ ಕಾಲಜ್ಞಾನಂ ಗ್ರಹಾಧೀನಂ ಗ್ರಹ ಕರ್ಮಫಲಪ್ರದಾಹ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸಮಸ್ತ ಪ್ರಪಂಚ ಆದಿತ್ಯಾದಿ ನವಗ್ರಹಗಳ ಅಧೀನ. ಹೀಗಿರುವಾಗ ಆ ನವಗ್ರಹಗಳ ಪ್ರೇರಣೆಯಿಂದಲೇ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತ್ರಿಕರಣಗಳಿಂದ ಕರ್ಮವನ್ನು ಮಾಡ್ತಾನೆ. ಕಾಯ ವಾಚ ಮನಸ ಅಂದರೆ ಶಾರೀರಿಕವಾಗಿ ಮಾಡುವಂತಹ ಕರ್ಮ, ವಾಚಿಕವಾಗಿ ಮಾಡುವಂತಹ ಕೆಲಸ ಕಾರ್ಯ ವ್ಯವಹಾರ, ಮನಸ್ಸಿನಲ್ಲಿ ಮಾಡುವಂತಹ ಯೋಚನೆ, ಇದನ್ನೇ ತ್ರಿಕರಣ ಅಂತ ಹೇಳ್ತೇವೆ. ಕಾಯ ವಾಚ ಮನಸ ಎನ್ನುವಂತಹ ತ್ರಿಕರಣಗಳಿಂದ ಮಾಡಿದಂತಹ ಕರ್ಮದ ಫಲವೇ, ಈ ಮೂರು ತ್ರಿಕರಣಗಳಿಂದ ಉಂಟಾದಂತಹ ಕರ್ಮದ ಫಲ ಏನಿರ್ತದೆಯೋ ಅದೇ ಜೀವನ. ನಾವು ಮಾಡಿರುವಂತಹ ಪುಣ್ಯಾಂಶ ಮತ್ತು ಪಾಪಾಂಶಗಳ ನಿರ್ದಿಷ್ಟವಾದಂತಹ ಉದ್ದೇಶದ ಮೇಲೆ, ನಾವು ಮಾಡಿರುವಂತಹ ಕರ್ಮದ ಫಲದ ಆಧಾರದ ಮೇಲೆ ದೇವತೆಗಳು ದೇವತಾ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ. ಅಂದರೆ ದೇವತೆಗಳೇ ಗ್ರಹಗಳ ರೂಪದಲ್ಲಿ ನಮ್ಮ ಜಾತಕ ಕುಂಡಲಿಗೆ ಬಂದು ನಾವು ಮಾಡಿರುವಂತಹ ಪುಣ್ಯಾಂಶ ಮತ್ತು ಪಾಪಾಂಶಗಳ ಆಧಾರದ ಮೇಲೆ ನಮಗೆ ಶುಭ ಮತ್ತು ಅಶುಭ ಫಲವನ್ನು ತೋರಿಸ್ತಾ ಇರ್ತಾರೆ. ಅದನ್ನೇ ಹೇಳೋದು ಅವಶ್ಯಮನುಭೋಕ್ತವ್ಯಂ ಕೃತ ಕರ್ಮ ಶುಭಾಶುಭಂ. ಪ್ರತಿಯೊಬ್ಬ ಜೀವಿಯೂ ಕೂಡ ಅವರವರು ಮಾಡಿದಂತಹ ಕರ್ಮದ ಫಲವನ್ನು ಅವರು ಅನುಭವಿಸಬೇಕು. ಹೀಗಿರುವಾಗ ನಾವು ಮಾಡಿರುವಂತಹ ಕರ್ಮದ ಆಧಾರದ ಮೇಲೆ ನಮ್ಮ ಗ್ರಹಗತಿಯಲ್ಲಿ ನಮ್ಮ ಜೀವನದಲ್ಲಿ ಉನ್ನತಿ ಮತ್ತು ಅವನತಿಗಳು ಕಂಡುಬರುತ್ತಾ ಇರ್ತದೆ. ಆ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿಕೊಳ್ಬೇಕು. ಅದರ ಆಧಾರದ ಮೇಲೆ ಸಂಬಂಧಿಸಿದಂತಹ ಶಾಂತಿ ಪೂಜೆಯನ್ನು ಮಾಡಿಕೊಂಡಾಗ ನವಗ್ರಹಗಳಲ್ಲಿರುವಂತಹ ದೋಷಗಳು ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಆ ದೋಷವನ್ನು ತಿಳ್ಕೊಳ್ಬಹುದು. ನವಗ್ರಹಗಳಲ್ಲಿ ಮುಖ್ಯವಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೆ, ಆರೋಗ್ಯ ಕರುಣಿಸುವಂಥವನು ಸೂರ್ಯ, ಮನಃಶಾಂತಿಯನ್ನು ಕರುಣಿಸುವಂಥವನು ಚಂದ್ರ, ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಮಾಡುವಂಥವನು ಕುಜ, ಹಲವು ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಸುಜ್ಞಾನವನ್ನು ಕೊಡುವಂಥವನು ಜ್ಞಾನಕಾರಕ ಬುಧ, ವಿದ್ಯೆ ಮತ್ತು ಗೌರವವನ್ನು ಅನುಗ್ರಹಿಸುವಂಥವನು ಗುರು, ಸಂಪತ್ತನ್ನು ಕರುಣಿಸುವಂಥವನು ಶುಕ್ರ, ಹಾಗೆಯೇ ಧೈರ್ಯ ಮತ್ತು ಆಯುಷ್ಯವನ್ನು ಕೊಡುವಂಥವನು ಶನೈಶ್ಚರ, ಶಾರೀರಿಕ ಸಂಪತ್ತನ್ನು ಕೊಡುವಂಥವನು ರಾಹು, ಸರ್ಪದೋಷಗಳನ್ನು ನಿವೃತ್ತಿ ಮಾಡುವಂಥವನು ರಾಹು, ಯಶಸ್ಸು ಕೀರ್ತಿಯನ್ನು ಕೊಡುವಂಥವನು ಕೇತು. ಹೀಗೆ ನವಗ್ರಹಗಳು ಒಂದೊಂದು ರೀತಿಯಲ್ಲಿ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀಳ್ತಾ ಇರ್ತವೆ. ಗ್ರಹಗಳ ಆಧಾರದ ಮೇಲೆ